ಮೀನರಾಶಿ ದೇವರ ಕೃಪೆಯೇ ಇವರಿಗೆ ಭೂಮಿಯನ್ನ ತೆಗೆದುಕೊಳ್ಳುವಂತ ಯೋಗವನ್ನ ಮಾಡ್ತಾರೆ. ಬಜೆಟ್ ಪ್ಲಾನ್ ಮಾಡಿಕೊಂಡು ಕಾಂಪ್ರಮೈಸು ಆಗಲ್ಲ, ಹಂಗನ್ಬಿಟ್ಟು ಅನ್ವಾಂಟೆಡ್ ಆಗಿ ಖರ್ಚು ಮಾಡಲ್ಲ. ದೊಡ್ಡವನಿಗೆ ನೋಡಿದ್ರೆ ಇಷ್ಟು ಕೊಟ್ಟವ್ರೆ, ನನಗೆ ನೋಡಿದ್ರೆ ಇಷ್ಟು ಕೊಟ್ಟವ್ರೆ, ಈ ತರದ ಪ್ರಾಬ್ಲಮ್ಗಳಲ್ಲಿ ಇವರು ಹೆಚ್ಚು ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕೊನೆಯ ರಾಶಿ ಮೀನ ರಾಶಿಯವರು ಯಾವ ವಯಸ್ಸಿನಲ್ಲಿ ಮನೆ ಕಟ್ಬೋದು, ಅವ್ರು ಯಾವ ವಯಸ್ಸಿನಲ್ಲಿ ಜಮೀನ್ ತಗೊಂತಾರೆ, ಇಲ್ಲ ಅವ್ರಿಗೆ ಆ ಗ್ರಹ ಅವ್ರ ಜಾತಕದಲ್ಲಿ ಗ್ರಹಗತಿಗಳಿಗೆ ಹೇಗಿದ್ದಾಗ ಅವ್ರಿಗೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡಿ ಗುರುಜಿ. ನೋಡಿ, ಮೀನರಾಶಿ 12 ರಾಶಿಯಲ್ಲಿ ಕೊನೆಯ ರಾಶಿ. ಹೌದು, ಕರೆಕ್ಟ್ ಅಲ್ವಾ? ಇಲ್ಲಿ ದೈವ ಬಲ ಬಹಳ ಪ್ರಮುಖವಾಗಿ ಇವ್ರಿಗೆ ಸಹಾಯವನ್ನ ಮಾಡುತ್ತೆ. ನೋಡಿ, ಚತುರ್ಥಸ್ಥೆ ಗುರುಬಲೆ ಮೀನಜಾತೆ ಸುಖನ್ವಿತ ಗೃಹ ಭೂಲಾಭ ಸಂಪತ್ತಿ ದೈವಯುಕ್ತ ಪ್ರಜಾಯತೆ ಅಂತ ಹೇಳಿದ್ರು. ಅಂದ್ರೆ ಈ ಗುರು ಇವ್ರಿಗೆ ಚತುರ್ಥದಲ್ಲಿ ಅಥವಾ ಜಾತಕದಲ್ಲಿ ಬಲಿಷ್ಠನಾಗಿದ್ರೆ ದೇವರ ಕೃಪೆಯೇ ಇವರಿಗೆ ಭೂಮಿಯನ್ನ ತೆಗೆದುಕೊಳ್ಳುವಂತ ಯೋಗವನ್ನ ಮಾಡಿಕೊಡುತ್ತೆ. ಕುಲದೇವರ ಅನುಗ್ರಹ ಪ್ರಾಪ್ತಿ ಆಗತ್ತೆ ಮತ್ತು ಧಾರ್ಮಿಕತೆ ಪ್ರಕಾಶ ಹರಡೋದ್ರೆ ಇಡೀ ಮನೆಯನ್ನ ಒಂದು ಪಾಸಿಟಿವ್ ಆಗಿ ಧಾರ್ಮಿಕತೆಯಿಂದ ಇವರು ಇಟ್ಕೊಳ್ಳುವಂತ ಯೋಗ ಇವರಿಗೆ ಪ್ರಾಪ್ತಿ ಆಗುತ್ತೆ. ನೋಡಿ, ಮೀನರಾಶಿಯವರಿಗೆ 28ನೇ ವಯಸ್ಸು ಮೊದಲನೇದಾಗಿ ಪ್ರಾರಂಭ ಆಗುತ್ತೆ. 32, 36, 40 ಮತ್ತು 46ನೇ ವಯಸ್ಸು. ಈ ವಯಸ್ಸಲ್ಲಿ ಇವರಿಗೆ ಗೃಹ ನಿರ್ಮಾಣ ಮಾಡುವ ಮತ್ತು ಮನೆ ಕಟ್ಟುವಂತ ಯೋಗ ಬರುತ್ತೆ. ಮತ್ತು 50, 51ನೇ ವಯಸ್ಸಲ್ಲಿ ಕೂಡ ಇವರಿಗೆ ಮನೆ ಕಟ್ಟುವ ಮತ್ತು ನಿವೇಶನವನ್ನ ಖರೀದಿ ಮಾಡುವಂತ ಯೋಗ ಇವರಿಗೆ ಬರುತ್ತೆ. ಜೊತೆಗೆ ಗುರು ಚೆನ್ನಾಗಿರ್ಬೇಕು, ಬುಧ ಚೆನ್ನಾಗಿರ್ಬೇಕು. ಇವ್ರು ಹಿಂಗೆ ಅಂದ್ರೆ ಸ್ವಲ್ಪ ಈ ಎಜುಕೇಶನ್ಗೆ ಬಹಳ ಒತ್ತನ್ನ ಕೊಡ್ತಾರೆ ಮತ್ತು ಮನೆಯನ್ನ ಕೂಡ ತುಂಬಾ ಸುಂದರವಾಗಿ ಕಟ್ತಾರೆ. ವೆರಿ ಪ್ಲಾನ್ಡ್ ಆಗಿ ಕಟ್ತಾರೆ. ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡ್ತಾರೆ. ವೆಂಟಿಲೇಷನ್, ಗಾಳಿ ಬೆಳಕೆಲ್ಲ ಹೇಗಿರುತ್ತೆ ಅದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ಗಮನಿಸ್ತಾರೆ. ಮತ್ತು ಬಜೆಟ್ ಪ್ಲಾನ್ ಮಾಡಿಕೊಂಡು ಕಾಂಪ್ರಮೈಸು ಆಗಲ್ಲ, ಹಂಗನ್ಬಿಟ್ಟು ಅನ್ವಾಂಟೆಡ್ ಆಗಿ ಖರ್ಚು ಮಾಡಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಗೃಹ ನಿರ್ಮಾಣವನ್ನ ಮಾಡುವಂತ ಯೋಗ ಇವ್ರಿಗೆ ಬರುತ್ತೆ. ನೋಡಿ, ಚತುರ್ಥ ಭಾವಾಧಿಪತಿ ಇವ್ರಿಗೆ ಬುಧ ಆಗಿರೋದ್ರಿಂದ ಚತುರ್ಥೇ ಬುದ್ಧಜೋ ಧೀಮಾನ್ ಕಲಾವಾನ್ ಸುಖವಾನ್ ನರಹ ಶೌಚೋಸ್ತಾಹ ಸಮಾಯುಕ್ತೋ ಮಾತೃ ಸೌಖ್ಯಾನ್ವಿತೋ ಭವೇತ್ ಅಂತ ಹೇಳ್ತಾನೆ. ಅಂದ್ರೆ ಈ ಬುಧ ಏನ್ ಮಾಡ್ತಾನಂತಂದ್ರೆ, ಈ ಮನೆ ತಗೊಂಡ್ಮೇಲೆ, ಮನೆ ಕಟ್ಟದ ಮೇಲೆ ಬುದ್ಧಿವಂತನಾಗ್ತಾರಂತೆ ಈ ಮನೆಯಲ್ಲಿ ವಾಸ ಮಾಡುವಂಥವ್ರು. ಕಲಾಪ್ರಿಯರು, ಸುಖ ಸಂಯುಕ್ತ ಉಳ್ಳಂಥವ್ರು, ತಾಯಿಯ ಸುಖವನ್ನ ಅನುಭವಿಸುವಂಥವ್ರು, ತಾಯಿಯ ಆಶೀರ್ವಾದವನ್ನ ಪಡೆಯುವಂಥವ್ರು, ಬಂಧುಗಳಿಂದ ವಿಶೇಷ ಪ್ರೀತಿಯನ್ನ ಅನುಭವಿಸುವಂಥವ್ರು, ಪಿತ್ರಾರ್ಜಿತ ಆಸ್ತಿಯನ್ನ ಅನುಭವಿಸುವಂತ ಯೋಗವನ್ನ ಉಳ್ಳಂಥವ್ರು ಆಗ್ತಾರೆ. ಜೊತೆಗೆ ಇವರು ಭೂಮಿ ಹೇಗಿರುತ್ತೆ, ಫಲವತ್ತಾಗಿರುವಂತಹ ಭೂಮಿ, ಗ್ರೀನರಿ, ಮತ್ತು ಇವರು ತುಂಬಾ ಹಸಿರನ್ನ ಇಷ್ಟಪಡ್ತಾರೆ, ಜಮೀನನ್ನ ಇಷ್ಟಪಡ್ತಾರೆ. ನಂದೇ ಆದ ಒಂದು ಪುಟ್ಟ ಎನ್ವೈರನ್ಮೆಂಟ್ ಇರಬೇಕು, ಒಂದು ಚಿಕ್ಕ ಮನೆ ಆದ್ರೂ ಒಂದು ಚಿಕ್ಕ ಪಾರ್ಕ್ ಇರಬೇಕು, ಒಂದಷ್ಟು ಗಿಡಗಳಿರ್ಬೇಕು, ಈ ತರ ಯೋಚನೆ ಮಾಡುವಂತಹ ಯೋಗ ಇವರಿಗೆ ಇರ್ತದೆ. ಅವರು ಹೆಚ್ಚು ಹಸಿರನ್ನು ಇಷ್ಟಪಟ್ಟು ಆ ರೀತಿ ಜಮೀನ್ ಎನ್ವೈರನ್ಮೆಂಟ್, ಮನೆ ಎನ್ವೈರನ್ಮೆಂಟ್ ಅನ್ನು ಕೂಡ ಇವರು ಅದೇ ತರ ಇಟ್ಕೋತಾನೆ. ಇದರಿಂದ ಇವ್ರಿಗೆ ಏನಾಗತ್ತೆ, ತರ್ಕವನ್ನ ಮಾಡುವಂಥದ್ದು, ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಈ ಮನೆಗೆ ಬಂದ್ಮೇಲೆ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಅಭಿವೃದ್ಧಿಯನ್ನ ಆಗುವಂಥದ್ದು ಎಲ್ಲ ಆಗತ್ತೆ. ಬುಧ ಚೆನ್ನಾಗಿದ್ರೆ,
ಗುರು ಬುಧ ಚೆನ್ನಾಗಿದ್ರೆ. ಅಕಸ್ಮಾತ್ ಬುಧ ಗುರು ಚೆನ್ನಾಗಿಲ್ಲ ಜಾತಕದಲ್ಲಿ, ಎಲ್ಲ ಉಲ್ಟಾ ಹೊಡಿಯುತ್ತೆ. ಆ ಮನೆಗೆ ಹೋದ್ಮೇಲೆ ಧಾರ್ಮಿಕತೆ ಹಾಳಾಗತ್ತೆ, ಹೆಲ್ತ್ ಪ್ರಾಬ್ಲಮ್ಗಳು, ನ್ಯೂರೋ ಪ್ರಾಬ್ಲಮ್, ಉಸಿರಾಟದ ಪ್ರಾಬ್ಲಮ್ ಶುರುವಾಗತ್ತೆ, BP ಶುಗರ್ ಶುರುವಾಗತ್ತೆ, ಮನೇಲಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಸಂಶಯಗಳು ಜಾಸ್ತಿ ಆಗುವಂಥದ್ದು, ಅಭಿವೃದ್ಧಿ ಆಗದೆ ಇರುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗದೆ ಇರುವಂಥದ್ದು, ಮತ್ತೆ ಡಾಕ್ಯುಮೆಂಟ್ಸು ಮತ್ತೆ ರೆಕಾರ್ಡ್ಸ್ಗಳ ಪ್ರಾಬ್ಲಮ್, ಭೂಮಿದು ಮತ್ತು ಮನೆದು ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇವರಿಗೆ ಜಾಸ್ತಿ ಇರ್ತದೆ. ಮತ್ತು ಇವರು ಮನೇಲಿ ದೈವ ಬಲ ಇರಲ್ಲ, ಗ್ರಹ ಬಲ ದೈವ ಬಲ ಇರೋದಿಲ್ಲ. ಏನೋ ಕಾಟಾಚಾರಕ್ಕೆ ಮಾಡ್ತಿರ್ತಾರೆ, ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗಲ್ಲ. ಮನೇಲಿ ನಡೆಯುವಂತ ನೆಗೆಟಿವಿಟಿಯಿಂದ ಯಾವ ದೇವ್ರ ಪೂಜೆ ಮಾಡ್ತೇವೆ ನಮ್ಗೇನು ಒಳ್ಳೇದಾಗೋಯ್ತು, ಈ ತರ ಡಿಸಿಷನ್. ನಾವು ಎಷ್ಟೊಂದು ಕಷ್ಟಪಟ್ಟರು ನಮ್ಗೆ ಆಗ್ತಿಲ್ಲ, ಫ್ಯಾಮಿಲಿ ಇಂದ ದುಡ್ಡು ಕಾಸು ಬಂದಿದೆ, ಜಮೀನ್ ಬಂದಿದೆ, ಬರ್ತಾ ಇಲ್ಲ, ದೊಡ್ಡವನಿಗೆ ನೋಡಿದ್ರೆ ಇಷ್ಟು ಕೊಟ್ಟವ್ರೆ, ನನಗೆ ನೋಡಿದ್ರೆ ಇಷ್ಟು ಕೊಟ್ಟವ್ರೆ, ಅಕ್ಕ ತಂಗಿರ ಅಣ್ಣ ತಂದಿರ ಎಲ್ಲ ಒಂದಾಗ್ಬಿಟ್ಟವ್ರೆ, ನನಗೆ ಕಮ್ಮಿ ಮಾಡವ್ರೆ. ಈ ತರದ ಪ್ರಾಬ್ಲಮ್ಗಳಲ್ಲಿ ಇವರು ಹೆಚ್ಚು ಸಿಲುಕಿಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಬುಧವಾರದ ದಿನ ಉಪವಾಸವನ್ನ ಮಾಡುವಂಥದ್ದು, ವಿಷ್ಣು ಮತ್ತು ಭೂಹರ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು, ವಿಶೇಷವಾಗಿ ಕುಲದ ಗಂಡು ದೇವತಾ ಆರಾಧನೆಯನ್ನ ಮಾಡುವಂಥದ್ದು, ಗುರುವಾರ ಒಂದು ಹೊತ್ತು ಉಪವಾಸವನ್ನ ಮಾಡುವಂಥದ್ದು, ಗುರುವಾರ ಹೆಸರು ಕಾಳನ್ನ ದಾನ ಮಾಡುವಂಥದ್ದು, ಗುರುವಾರ ಕಡಲೆಕಾಳನ್ನ ದಾನ ಮಾಡುವಂಥದ್ದು, ಗುರುದೇವತಾ ದರ್ಶನವನ್ನ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಮನೆಯ ಗಂಡು ದೇವತಾ ಆರಾಧನೆಯನ್ನ ಮಾಡುವಂಥದ್ದು, ಬುಧವಾರ ವಿಷ್ಣು ಅಥವಾ ಭೂವರ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು. ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಬುಧಾಯ ನಮಃ ಡೈಲಿ 1708 ಸರಿ ಜಪ. ಓಂ ರಾಮ್ ರೀಂ ಬ್ರೋಂ ಸಹ ಬೃಹಸ್ಪತಯೇ ನಮಃ ಡೈಲಿ 16 ಅಥವಾ 108 ಸರಿ ಜಪ ಮಾಡುವಂಥದ್ದು. ಮನೆಯಲ್ಲಿ ನಿತ್ಯ ದೇವತಾ ಆರಾಧನೆ, ಅಡಿಗೆ ಮನೆ, ದೇವರ ಮನೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಧನ ಭಂಡಾರ ನೀಟಾಗಿ ಇಟ್ಕೊಳ್ಳುವಂಥದ್ದು. ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಇವರ ಜಾತಕದಲ್ಲಿರುವ ದೋಷಾದಿಗಳು ನಿವಾರಣೆ ಆಗಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ, ಒಂದು ನಿವೇಶನ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಚೆನ್ನಾಗ್ ಆಗ್ಬೇಕು ಅಂತಿರುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಒಂದು ಸೂರನ್ನ ಮಾಡ್ಕೋಬಹುದು, ಅನುಕೂಲ ಖಂಡಿತವಾಗಿಯೂ ನಿಮ್ಗೆ ಆಗತ್ತೆ. ಮತ್ತು ವಂಶಾವಳಿ, ನಿಮ್ಗೆ ನೆಕ್ಸ್ಟ್ ಜನರೇಷನ್ ಅಭಿವೃದ್ಧಿ ಖಂಡಿತವಾಗಿಯೂ ಆಗುತ್ತೆ. ಇವೆಲ್ಲ ಸ್ವಲ್ಪ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಎಸ್. ಮತ್ತೆ ಇವರಿಗೆ ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಅದರ ಜೊತೆಗೆ ಪೂರ್ವದ ರಸ್ತೆ ಮತ್ತು ಉತ್ತರದ ರಸ್ತೆ, ನಾರ್ತ್ ಈಸ್ಟ್, ನಾರ್ತ್, ಇವೆರಡು ಅತ್ಯಂತ ಶುಭದಾಯಕವಾಗಿರುವಂತ ಸೈಟ್ಗಳು. ಅಂತದನ್ನ ಆದಷ್ಟು ನೀವು ಖರೀದಿ ಮಾಡಿ. ಮತ್ತು ಈಶಾನ್ಯ, ಪೂರ್ವ ಮತ್ತು ಉತ್ತರದಲ್ಲಿ ಆದಷ್ಟು ದೊಡ್ಡ ಕಿಟಕಿಗಳನ್ನ ಇಟ್ಕೊಂಡು ಮನೆಯನ್ನ ನಿರ್ಮಾಣ ಮಾಡಿ. ಈ ತರದ ಸೈಟ್ಗಳನ್ನ ತಗೊಳ್ಳೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಇದು ಅತ್ಯಂತ ಶುಭ ಫಲ ನಿಮ್ಗೆ ಖಂಡಿತವಾಗಿಯೂ ಇವೆಲ್ಲ ದಿಕ್ಕ ಅವ್ರಿಗೆ ಅನುಕೂಲ ಮಾಡ್ಕೊಡುತ್ತೆ. ಎಸ್. ಮತ್ತೆ ಗುರು ದೇಶೆ, ಬುಧ ದೇಶೆ, ಹೌದು, ಕುಜ ದೇಶೆ ಇವ್ರಿಗೆ, ಮತ್ತು ಆಪ್ಷನಲ್ ಶನಿ ದೇಶ ಕೆಲವು ಲಾಸ್ ಆಗುತ್ತೆ, ಕೆಲವು ಟೈಮ್ ಅನುಕೂಲ ಆಗುತ್ತೆ. ಆಪ್ಷನಲ್ ಶನಿ ದೇಶದಲ್ಲಿ ಕೂಡ ದಶಾಭುಕ್ತಿಯಲ್ಲಿ ನೀವು ಟ್ರೈ ಅನ್ನ ಮಾಡ್ಬೋದು. ಈ ದಶಾಭುಕ್ತಿಗಳಲ್ಲಿ ಅನುಕೂಲ ಆಗುತ್ತೆ. ಬಟ್ ಆ ಟೈಮಲ್ಲಿ ತಗೊಳ್ಳುವಾಗ, ಮಾಡುವಾಗ, ಗೃಹ ನಿರ್ಮಾಣ ಮಾಡುವಾಗ ಒಂದ್ಸರಿ ಜಾತಕಗಳನ್ನ ತೋರಿಸ್ಕೊಡುವಂಥದ್ದು ಒಳ್ಳೇದು. ಇದಿಷ್ಟು ಕೂಡ ಮೀನರಾಶಿಯವರು ಯಾವ ವಯಸ್ಸಲ್ಲಿ ತಗೋಬೇಕು ಮತ್ತು ಯಾವ ಗ್ರಹದ ಅನುಕೂಲದಿಂದ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಎಲ್ಲ ತಿಳಿಸ್ಕೊಟ್ಟೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹರ್ಷ, 12 ರಾಶಿಗಳ ಬಗ್ಗೆನೂ ನಾವು ಮಾತಾಡಿದ್ದೀವಿ. ಎಲ್ಲ ರಾಶಿ ಬಗ್ಗೆ ಹೇಳ್ತಾರೆ, ಈ ರಾಶಿಯವ್ರಿಗೆ ಈ ದಿಕ್ಕು ಮಾತ್ರ ಒಳ್ಳೇದು ಅಂತ ಗೊತ್ತಿರುತ್ತೆ, ಆದ್ರೆ ಈ ರೀತಿನೂ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಗುರುಜಿ. ಖಂಡಿತ ಧನ್ಯವಾದಗಳು. ಯಾಕಂದ್ರೆ ಜ್ಯೋತಿಷ ವಾಸ್ತು ತುಂಬಾ ಯೂಜ್, ತುಂಬಾ ದೊಡ್ಡ ಜ್ಞಾನ ಭಂಡಾರ ಅದು. ಅದನ್ನ ಸರಿಯಾದ ಕ್ರಮದಲ್ಲಿ ನಾವು ಅಳವಡಿಸ್ಕೊಂಡು, ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ನಾವು ಪ್ರತಿ ಹೆಜ್ಜೆನ ಇಡೋದ್ರಿಂದ ಖಂಡಿತವಾಗಿಯೂ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಮೀನರಾಶಿಯ ಜೊತೆಗೆ 12 ರಾಶಿಗಳ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಜೊತೆಗೆ ನಿಮ್ಗೂ ಕೂಡ ವಾಸ್ತು ಬಗ್ಗೆ, ವಾಸ್ತು ಕರೆಕ್ಷನ್ ಬಗ್ಗೆ, ಜಾತಕಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ಖಂಡಿತ ನನ್ನನ್ನು ಭೇಟಿ ಮಾಡಿ. ಅದ್ರ ಜೊತೆಗೆ ಮುಖ್ಯವಾಗಿ ನೀವು ಯಾವುದೇ ಒಂದು ಮನೆ ಕಟ್ಟುವಾಗ ಜಾತಕಗಳನ್ನ ತೋರಿಸಿ, ಅಲ್ಲಿ ನಿಮ್ಮ ಲೋಕಲ್ ಅಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ ಗಳನ್ನ ಭೇಟಿ ಮಾಡಿ ಗೃಹ ನಿರ್ಮಾಣ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.